ಕಣ್ಣುಗಳಿಲ್ಲ, ಕಿವಿಗಳಿಲ್ಲ, ಅಷ್ಟೇ ಯಾಕೆ ಮೂಳೆಗಳೂ ಇಲ್ಲ. ಆದರೂ ಈ ಭೂಮಿಯ ಮೇಲಿರುವಂತಹ ಅತ್ಯಂತ ಶಕ್ತಿಶಾಲಿ ಜೀವಿಗಳು ಬದುಕಲು ಸಹಾಯ ಮಾಡುವ ಒಬ್ಬ ಅಂಡರ್ ಗ್ರೌಂಡ್ ಹೀರೋ ಇದ್ದಾನೆ. ಅದೇ ನಮ್ಮ ಎರೆಹುಳು. ಮುಂಜಾನೆಯಿಂದಲೇ ಇದರ ಕೆಲಸ ಶುರುವಾಗುತ್ತದೆ. ತನ್ನ ದಾರಿಯಲ್ಲಿ ಸಿಗುವ ಮಣ್ಣು ಮತ್ತು ಕಸ ಕಡ್ಡಿಗಳನ್ನ ತಿನ್ನುತ್ತಾ ಭೂಮಿಯನ್ನ ಕೊರೆಯುತ್ತಾ ಮುಂದೆ ಸಾಗೋದೇ ಇದರ ಮುಖ್ಯ ಕೆಲಸ. ಉಸಿರಾಡಲು ಈ ಜೀವಿಗೆ ಮೂಗಿಲ್ಲ. ತನ್ನದೇ ಆದ ತೇವಾಂಶಭರಿತ ಚರ್ಮದ ಮೂಲಕ ಇದು ಆಮ್ಲಜನಕವನ್ನ ಹೀರಿಕೊಳ್ಳುತ್ತದೆ. ಅದಕ್ಕಾಗಿಯೇ ಇದರ ದೇಹ ಒಣಗಿದ್ರೆ ಇದು ತಕ್ಷಣವೇ ಸತ್ತು ಹೋಗುತ್ತದೆ. ಆದರೆ ಮಳೆ ಬಂದಾಗ ಪರಿಸ್ಥಿತಿ ಬದಲಾಗುತ್ತದೆ. ಮಣ್ಣಿನ ಸುರಂಗಗಳಲ್ಲಿ ನೀರು ತುಂಬಿದಾಗ ಉಸಿರಾಡಲು ಕಷ್ಟವಾಗಿ ಇವು ಮಣ್ಣಿನ ಮೇಲ್ಪದರಕ್ಕೆ ಬರುತ್ತವೆ. ಆದರೆ ಅಲ್ಲಿ ಇವುಗಳಿಗಾಗಿ ಹಸಿದ ಹಕ್ಕಿಗಳು ಕಾಯುತ್ತಿರುತ್ತವೆ. ಒಂದು ವೇಳೆ ಯಾವುದಾದರೂ ಅಪಘಾತಕ್ಕೆ ಸಿಲುಕಿ ಇದರ ದೇಹ ಅರ್ಧದಷ್ಟು ಕತ್ತರಿಸಿ ಹೋದ್ರೂ ಕೂಡ ಗಾಬರಿ ಪಡಬೇಕಾಗಿಲ್ಲ. ತನ್ನ ದೇಹದ ಕೆಲವು ಭಾಗಗಳನ್ನ ಮರುಸೃಷ್ಟಿಸಿಕೊಳ್ಳುವಂತಹ ಅದ್ಭುತ ಶಕ್ತಿ ಇದಕ್ಕೆ ಇದೆ. ಮನುಷ್ಯನಿಗೆ ಕೇವಲ ಒಂದು ಹೃದಯವಿದ್ರೆ ರಕ್ತವನ್ನ ಪಂಪು ಮಾಡಲು ಈ ಪುಟ್ಟ ಜೀವಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಜೋಡಿ ಅಂದ್ರೆ ಒಟ್ಟು 10 ಹೃದಯಗಳಿವೆ. ಇಷ್ಟೇ ಅಲ್ಲ, ಇದು ಪ್ರತಿದಿನ ತನ್ನ ದೇಹದ ತೂಕಕ್ಕೆ ಸಮನಾದ ಮಣ್ಣನ್ನ ತಿಂದು ಜೀರ್ಣಿಸಿಕೊಳ್ಳುತ್ತದೆ. ಕೆಲಸ ಮುಗಿದ ನಂತರ ಮಣ್ಣಿನ ಅಡಿಯಲ್ಲಿ ತಿಂಗಳುಗಟ್ಟಲೆ ಆರಾಮವಾಗಿ ನಿದ್ದೆ ಮಾಡೋದು ಇದಕ್ಕೆ ಗೊತ್ತು. ನಮ್ಮ ಭೂಮಿಯ ಮೇಲಿನ ಒಟ್ಟಾರೆ ಕೃಷಿ ವ್ಯವಸ್ಥೆ ಜೀವಂತವಾಗಿರಲು ಈ ಎರೆಹುಳುಗಳೇ ಕಾರಣ. ಇವು ಮಣ್ಣನ್ನ ಸದಾ ಹದಗೊಳಿಸೋದ್ರಿಂದಲೇ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಎರೆಹುಳುಗಳು ಇಲ್ಲದಿದ್ರೆ ನಮಗೆ ಆಹಾರವೇ ಇಲ್ಲ ಅನ್ನೋದೇ ಕಹಿ ಸತ್ಯ. ನಮ್ಮ ಭೂಮಿಯ ಈ ಹೆಮ್ಮೆಯ ಕಾವಲುಗಾರನ ಕುರಿತಾದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಇಂತಹದ್ದೇ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಫಾಲೋ ಮಾಡಿ.